ಹರೇ ರಾಮ. ಈಶ್ವರೋ ಗುರುರಾತ್ಮೇತಿ ಮೂರ್ತಿಭೇದ ವಿಭಾಗಿನೇ ವ್ಯೋಮವದ್ವ್ಯಾಪ್ತದೇಹಾಯ ದಕ್ಷಿಣಾಮೂರ್ತಯೇ ನಮಃ. ಮಹಾಕವಿ ಕಾಳಿದಾಸ ರಾಜ ದಿಲೀಪನ ವರ್ಣನೆ ಮಾಡ್ತಾನೆ ರಘುವಂಶದಲ್ಲಿ. ಅವನ ವಂಶ, ಅವನ ದೇಹ ಸೌಷ್ಠವ, ಅವನ ಮನೋವೈಶಾಲ್ಯ, ರಾಜ್ಯಭಾರ ವೈಖರಿ ಇದೆಲ್ಲ ವರ್ಣನೆ ಮಾಡ್ತಾನೆ. ಅವುಗಳ ನಡುವೆ ಅವನ ನ್ಯಾಯಶೀಲತೆ, ಅದರ ಕುರಿತಾದ ಒಂದು ವರ್ಣನೆ ಈ ಸಂದರ್ಭಕ್ಕೆ ತುಂಬ ಪ್ರಸ್ತುತವಾಗಿರುವಂಥದ್ದು. ಅದು ಹೇಗೆ ಅಂದರೆ, ದ್ವೇಷ್ಯೋಪಿ ಸಮ್ಮತಃ ಶಿಷ್ಟಃ. ಯಾರನ್ನು ಹತ್ತಿರ ಮಾಡ್ತಿದ್ದ ಅವನು ಮತ್ತು ಯಾರನ್ನು ದೂರ ಮಾಡ್ತಿದ್ದ. ಈಗ ಸಂಘದ ಬಗ್ಗೆ ತಾನೇ ಮಾತನಾಡಿತಾ ಇರೋದು. ಪಾಪಿಗಳನ್ನು ದೂರ ಇಟ್ಕೋಬೇಕು ಅನ್ನೋ ಮಾತಾನೆ ನಡೀತಿರೋದು. ಅವನು ಯಾರನ್ನು ಹತ್ತಿರ ಮಾಡ್ತಾ ಇದ್ದ ಮತ್ತು ಯಾರನ್ನು ದೂರ ಮಾಡ್ತಾ ಇದ್ದ ಅಂದರೆ, ದೋಷಗಳನ್ನು ದೂರ ಮಾಡ್ತಾ ಇದ್ದ, ನಿರ್ದೋಷಗಳನ್ನು ಗುಣವಂತರನ್ನು ಹತ್ತಿರ ಮಾಡ್ತಾ ಇದ್ದ. ಅರ್ಥ ಆಗುತ್ತೆ ಇದು. ಆದರೆ ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ಕಾಳಿದಾಸ ಹೇಳ್ತಾನೆ, ವಾಸ್ತವವಾಗಿ ಇವನಿಗೆ ಅವನು ವಿರೋಧ, ಇವನಿಗೆ ಅವನು ದ್ವೇಷ್ಯ. ಆದರೂ ಕೂಡ ಅವನು ಶಿಷ್ಟನಾಗಿದ್ದರೆ, ಅವನು ಒಳ್ಳೆಯವನಾಗಿದ್ದರೆ ಸ್ವೀಕಾರ ಮಾಡ್ತಾ ಇದ್ದ ಅವನನ್ನು. ವೈಯಕ್ತಿಕವಾದ ಭಾವನೆಗಳಿಗೆ ಅವಕಾಶ ಇರಲಿಲ್ಲ ಅಲ್ಲಿ. ನನಗಾಗೋದಿಲ್ಲ ಅಂದರೆ ವಿಷಯ ಬೇರೆ. ಅವನು ಒಳ್ಳೆಯವನು ಅಂತಾದರೆ, ಅವನು ಶಿಷ್ಟ ಅಂತಾದರೆ, ಇಲ್ಲ ಅವನಿಗೆ ಸ್ಥಾನ ಇದೆ. ಅವನು ಮಂತ್ರಿ ಆಗ್ಬೋದು, ಅಥವಾ ಅವನು ಇನ್ನೊಬ್ಬ ಸೇನಾಪತಿ ಆಗ್ಬೋದು, ಇನ್ನೊಬ್ಬ ಅಧಿಕಾರಿ ಆಗ್ಬೋದು. ರಾಜ್ಯತಂತ್ರದಲ್ಲಿ ಅವನಿಗೆ ಅವಕಾಶ ಇದೆ, ಅರಮನೆಯಲ್ಲಿ ಸ್ಥಾನ ಇದೆ ಅವನಿಗೆ. ಕೇವಲ ನನಗಾಗೋದಿಲ್ಲ ಅನ್ನೋ ಕಾರಣಕ್ಕೆ ಅವನು ದೂರ ಅಲ್ಲ, ಅವನು ಯೋಗ್ಯನಾಗಿದ್ದರೆ ಇರಲಿ ಅಂತ. ಹಾಗಾಗಿ ದ್ವೇಷ್ಯೋಪಿ ಸಮ್ಮತಃ ಶಿಷ್ಟಃ. ಶಿಷ್ಟನಾದರೆ ಆಗೋದಿಲ್ಲ ಅಂತಾದರೂ ಕೂಡ ಅವನು ಸಮ್ಮತ ಆಗ್ತಾ ಇದ್ದ ದಿಲೀಪನಿಗೆ. ಅದಕ್ಕೊಂದು ಉದಾಹರಣೆ ಕೊಡ್ತಾನೆ ಕಾಳಿದಾಸ. ತಸ್ಯ ಆರ್ತಸ್ಯ ಯಥೌಷಧಂ. ಈಗ ಹುಷಾರಿಲ್ಲದೆ ಇದ್ದರೆ ನಾವು ಔಷಧ ಸೇವಿಸ್ತೇವೆ, ಏನು ಪ್ರೀತಿಯಿಂದಲ ಇಂಜೆಕ್ಷನ್ ತಗೋತೇವೆ, ಪ್ರೀತಿಯಿಂದಲ. ನಮಗೆ ಆಗೋದಿಲ್ಲ ಆದರೂ ನಾವು ತಗೋತೇವಲ್ವ ಅದನ್ನು. ಔಷಧ ಕಹಿ ಇರುತ್ತೆ, ಬೇರೆಯೇ ಪರಿಮಳ ಇರುತ್ತೆ ಅದಕ್ಕೆ. ಒಂದು ಆಸ್ಪತ್ರೆಗೆ ಹೋಗ್ಬಿಡ್ಬೇಕು, ಗಮ್ ಅಂತ ಬರುತ್ತೆ. ಆಸ್ಪತ್ರೆ ಹೋಗ್ತೀರಿ, ಆಸ್ಪತ್ರೆದೇ ಒಂದು ಸಪ್ರೇಟ್ ಪರಿಮಳ. ಎಲ್ಲ ಔಷಧದ ಪರಿಮಳ ಸೇರಿ ಒಂದು ಬೇರೆ ಪರಿಮಳ ಆಗಿರುತ್ತೆ ಅದು. ಪರಿಮಳ ಅಂತ ನಾವು ಬಳಸ್ತಾ ಇದ್ದೀವಿ ಅಂದರೆ ಶಿಷ್ಟ ಭಾಷೆ ಅದನ್ನು ಬಳಸ್ತಾ ಇದ್ದೀವಿ ಅಷ್ಟೇ. ಆಯುರ್ವೇದದಾದರೆ ಇನ್ನೂ ಜೋರು, ಅದಕ್ಕಿಂತ ಜೋರದು. ಹಾಗಂತ ನಾವೇನು ಬಿಡ್ತೀವ, ಕಹಿ ಅಂತ ಬಿಡ್ತೀವ, ಸುಗಂಧ ಇಲ್ಲ ಅಂತ ಬಿಡ್ತೀವ? ತಗೋತೀವಿ ಅಂತಾನೆ ನಾವು ಅದನ್ನು. ನಮಗೆ ಆಗೋದಿಲ್ಲ ಅಂದರೂ ಕೂಡ ತಗೋತೀವಿ. ಇಂಜೆಕ್ಷನ್ ಯಾರಿಗಾದ್ರು ಇಷ್ಟ ಆಗುತ್ತಾ ಅದನ್ನು? ಇಲ್ಲ ತಾನೆ. ಚುಚ್ಚೋದು ಅಂದರೆ ನಮಗೆಲ್ಲ ನಮ್ಮ ಚಿಕ್ಕ ವಯಸ್ಸರಲ್ಲಿ ಹೇಗೆ ಅಂದರೆ ಹೆದರಿಸಕ್ಕಿರೋಂಥ ಮಾಧ್ಯಮ ಅದು. ಡಾಕ್ಟ್ರ್ ಬರ್ತಾರೆ, ಸೂಜಿ ಕೊಡ್ತಾರೆ ಅಂತ. ಈಗ ಮಕ್ಕಳದಕ್ಕೆಲ್ಲ ಹೆದರದೇ ಇಲ್ಲ. ಈಗ ಆಗ ಭಾರಿ ದೊಡ್ಡದು ಅಂದರೆ ಯಮನ ನಂತರದ್ದು ಅದೇ, ಯಾವುದು ಸೂಜಿ ಮತ್ತು ಡಾಕ್ಟ್ರು ಅಂತ. ನಮಗೆ ಮಾತ್ರ ಅಲ್ಲ. ಈಗ ಯಾವುದಾದ್ರು ಡಾಕ್ಟ್ರು ಬಂದು, ಈಗ ಕೊಟ್ಟಿಗೆಗೆ ಅಥವಾ ಗೋಶಾಲೆಗೆ ಯಾವುದಾದ್ರು ಡಾಕ್ಟ್ರು ಬಂದು ಅವರು ಇದು ಚುಚ್ಚಿ ಹೋಗಿದ್ರೆ ಆಮೇಲೆ ಪ್ಯಾಂಟ್ ಶರ್ಟ್ ಹಾಕ್ಕೊಂಡು ಯಾರು ಬಂದರೂ ದನ ಅಲ್ಲಿ ಗಲಾಟೆ ಬಿಡುತ್ತೆ. ಅದು ಚುಚ್ಚಿ ಹೋಗಿದಾರಲ್ಲ ಡಾಕ್ಟ್ರು, ಪ್ಯಾಂಟ್ ಶರ್ಟ್ ಹಾಕ್ಕೊಂಡಿದ್ರಲ್ಲ. ಹಾಗಾಗಿ ಆ ವೇಷದಲ್ಲಿ ಯಾರು ಬಂದರೂ ಅದು ಗಲಾಟೆ ಮಾಡುತ್ತೆ ಅದು ಅಂತ. ಹಾಗಿರುವಾಗ ನಾವು ತಗೋತೀವಲ್ವ ಅದನ್ನ ಅಂತ, ತಗೋಬೇಕು ಅಂತ. ಅದು ಸರಿ ಇದ್ರೆ ಆಯಿತು, ನಮಗಾಗಬೇಕು ಅಂತಿಲ್ಲ ಅಂತ. ಸರಿ ಇದ್ರೆ ಆಯಿತು ಅಂತ. ಹಾಗಾಗಿ ಅವನು ನಿರ್ದೋಷಿ ಅಂತಾದರೆ, ಅವನು ಯೋಗ್ಯ ಅಂತಾದರೆ, ನಮಗೆ ಏನೇ ಆಗಿದ್ರೂ ಅವನು ಸ್ವೀಕಾರ ಮಾಡಬೇಕು ಅವನನ್ನು ಅಂತ. ಹಾಗೆ ದಿಲೀಪನಿಗೆ ಪ್ರಿಯನೇ ಆದರೂ ಅವನು ದುಷ್ಟನಾದರೆ, ಅವನು ಶಿಷ್ಟನಲ್ಲದೆ ಇದ್ದರೆ ತ್ಯಾಗ ಮಾಡ್ತಾ ಇದ್ದಂತೆ. ತ್ಯಾಜ್ಯೋ ದುಷ್ಟ ಪ್ರಿಯೋಪ್ಯಾಸಿ. ಪ್ರಿಯನಾದರೂ ಕೂಡ ದೋಷವಂತನಾದರೆ, ದೋಷಿಯಾದರೆ ತ್ಯಾಜ್ಯ ಕೈ ಬಿಡ್ತಾ ಇದ್ದ. ನಿನ್ನ ಆಪ್ತತೆ ಬೇರೆ, ಆದರೆ ಇಲ್ಲಿಗೆ ನೀನು ಲಾಯಕ್ಕಲ್ಲ, ಈ ಸ್ಥಾನಗಳಿಗೆ ನೀನು ಅರ್ಹ ಅಲ್ಲ, ತ್ಯಾಗ ಮಾಡ್ತಾ ಇದ್ದ. ಅದಕ್ಕೊಂದು ಉದಾಹರಣೆ ಕೊಡ್ತಾನೆ ಕಾಳಿದಾಸ. ಉದಾಹರಣೆ, ಅಂಗುಲೀವ ಉರುಗಕ್ಷತ. ಹಾವು ಕಚ್ಚಿದೆ ಬೆರಳಿಗೆ,
ವಿಷ ಏರ್ಬಿಟ್ಟಿದೆ, ದಾಟ್ತಾ ಇದೆ ವಿಷ. ಕೆಲವು ಹಾವುಗಳು ಕಚ್ಚಿದರೆ ಅದಕ್ಕೆ ಬೇರೆ ಪರಿಹಾರ ಇಲ್ಲವಂತೆ. ಒಂದೇ ಪರಿಹಾರ, ಅದಕ್ಕೆ ಬೆರಳನ್ನು ತುಂಡು ಮಾಡಬೇಕು ಅಷ್ಟೇ. ಬೆರಳನ್ನು ಕತ್ತರಿಸ್ಬೇಕು. ಕತ್ತರಿಸ್ತಾ ಇದ್ದರೆ ಬೆರಳಿನ ಮೇಲೆ ಮೋಹ ಮಾಡಿದರೆ ಮೈಯೇ ಇರೋದಿಲ್ಲ ಆಮೇಲೆ ಅಂತ. ಅಲ್ಲಿಂದ ವಿಷ ಏರಿ ಇಡೀ ಮೈಗೆ ಬಂದುಬಿಡುತ್ತೆ. ಅಥವಾ ಈ ಗ್ಯಾಂಗ್ರೀನ್ ಆದಾಗ ನಾವು ನೋಡ್ತೇವೆ ಅದನ್ನ, ಆ ಅಂಗ ಕತ್ತರಿಸ್ತಾರೆ, ಆ ಬೆರಳನ್ನು ಕತ್ತರಿಸ್ತಾರೆ. ಯಾಕೆಂದರೆ ಇಲ್ಲಿದ್ರೆ ಗ್ಯಾಂಗ್ರೀನ್ ಮೇಲಕ್ಕೆ ಬರುತ್ತೆ, ಜೀವಕ್ಕೆ ತೊಂದರೆ ಮಾಡುತ್ತೆ. ಅಯ್ಯೋ ನಂದೇ ಬೆರಳು, ಇಷ್ಟೂ ಜನ ಊಟ ಮಾಡಿಸಿದ್ದು ನಾನೇ ಆ ಬೆರಳಿಗೆ. ಅಲ್ಲಿ ಬೆರಳು ನಮಗೆ ಊಟ ಮಾಡಿಸುತ್ತೆ, ಅದು ಬೇರೆ. ಆದರೆ ಊಟ ಮಾಡಿದ ಮೇಲೆ ಮತ್ತೆ ಬೆರಳಿಗೆ ಹೋಗುತ್ತೆ ಅದು. ಅಷ್ಟೆಲ್ಲ ದಿನದಿಂದ ಪ್ರೀತಿಯಿಂದ ಹಾಕ್ಕೊಂಡು ಬೆಳೆಸ್ಕೊಂಡು ಬಂದಿದ್ದು ಅದು ಅಂತ ಅನ್ನೋ ಕಾರಣಕ್ಕೆ ಆವಾಗ ಬೆರಳು ಕತ್ತರಿಸ್ತಾ ಇರೋಕ್ಕಾಗತ್ತಾ ಅಂತ. ಹೊಟ್ಟೆ ಒಳಗೆ ಗಡ್ಡೆ ಆಗಿದ್ದರೆ ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ್ದು ಅಂತ ಗಡ್ಡೆ ಇಟ್ಕೊಳ್ಳೋಕ್ಕಾಗತ್ತಾ ಅಂತ. ಅದಕ್ಕಿಂತ ಸುಲಭವಾಗಿ ಹೇಳೋದಾದರೆ, ಇಟ್ಕೊಳ್ಳೋಕ್ಕಾಗತ್ತಾ ಗಡ್ಡೆ ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ್ದು ಅಂತ? ಕತ್ತರಿಸಿ ಎಸಿಲೇಬೇಕು ಅಂತ. ಹಾಗೆ ಅವನ ಪೈಕಿಯವರಾದರೂ, ಅವನಿಗೆ ಬೇರೆ ಕಾರಣಕ್ಕೆ ಹತ್ತಿರದವರಾದರೂ ಅವರಲ್ಲಿ ದೋಷ ಇದೆ ಅಂತಾದರೆ ದೂರ. ತ್ಯಾಜ್ಯೋ ದುಷ್ಟ ಪ್ರಿಯೋಪ್ಯಾಸಿ ಅಂಗುಲಿ ಉರಗಕ್ಷತ. ಇದರಲ್ಲಿ ದಿಲೀಪನ ಭಾವನೆಯೂ ಗೊತ್ತಾಗತ್ತೆ, ಕಾಳಿದಾಸನ ಭಾವನೆಯೂ ಗೊತ್ತಾಗತ್ತೆ, ಸಂಸ್ಕೃತಿಯ ಮೌಲಿಕ ನಿಲುವು ಏನೊಂದು ಗೊತ್ತಾಗತ್ತೆ ಅಂತ. ನಾವು ಮೊನ್ನೆಯಿಂದ ಮಾತಾಡ್ತಾ ಇದ್ದೇವೆ, ಪಾಪಿಗಳ ಸಂಘ ಮಾಡಿದರೆ ನಮಗೂ ಪಾಪ ಬರುತ್ತೆ. ಪಾಪಿಗಳು ತ್ಯಾಗ ಮಾಡಬೇಕು ಅನ್ನುವಾಗ ಯಾರು ಪಾಪಿ ಅಲ್ಲ ಅನ್ನೋ ನಿರ್ಣಯ ಮಾಡೋದು ಹೇಗೆ? ಏನೇ ಇದೇ ಪ್ರಶ್ನೆ ಮೇಲೆ ಚರ್ಚೆ ಆಗಿದೆ. ಕೆಲವು ಸರಿ ಏನಾಗುತ್ತೆ ಅಂದರೆ ಅವನು ಪಾಪಿ ಹೋದು ಅದು ನಮ್ಗೆ ಹತ್ತಿರ ಅಂತ, ಹಾಗಾಗಿ ಅವನು ಪಾಪಿ ಅಲ್ಲ ಅಂತ ಅನ್ಸೋಕೆ ಶುರು ಆಗಿಬಿಡುತ್ತೆ ನಮಗೆ. ಅವನ ದೋಷಗಳಿಗೆಲ್ಲ ಬೇರೆ ಸಮರ್ಥನೆ ಹುಡುಕ್ತೀವಿ ಅಂತ. ಅದು ಇಂಥ ಕಾರಣಕ್ಕೆ ಅಂಥ ಕಾರಣಕ್ಕೆ ಅಂತ ಸಮರ್ಥನೆ ಹುಡುಕೋಕೆ ಶುರು ಮಾಡಿಬಿಡ್ತೀವಿ ಅಂತ. ಕೆಲವು ಸತಿ ಅವನು ನಿಜವಾಗಿ ಅಂಥ ದೋಷ ಇಲ್ಲ, ನಮಗೆ ಅವನಾಗೋದಿಲ್ಲ. ಹಾಗಾಗಿ ಒಲ್ಲದ ಗಂಡನಿಗೆ ಮೊಸರಲ್ಲಿ ಕಲ್ಲು ಅಂತಂದ ಹಾಗೆ ಅವನಲ್ಲಿ ಏನೇನೋ ದೋಷ ಕಾಣುತ್ತೆ ನಮಗೆ. ಅವನು ಹಂಗೆ ಸರಿ ಇಲ್ಲ, ಹಿಂಗೆ ಕೂತಿದ್ದು ಸರಿಯಾಗಿಲ್ಲ, ನಿಂತಿದ್ದು ಸರಿಯಾಗಿಲ್ಲ. ಆ ಹುಲಿ ಮತ್ತು ಕುರಿಮರಿಯ ಕಥೆ ಹೇಳ್ತಾರಲ್ಲ, ಹುಲಿ ಕುರಿಮರಿನ ತಿನ್ನಬೇಕು ಅಂತ ತಿನ್ಕೊಂಡ್ಬಿಟ್ಟಿದೆ. ಅದು ಮೊದಲೇ ತೀರ್ಮಾನ ಆಗಿದೆ, ಪೂರ್ವಾಗ್ರಹ, ಪ್ರೆಜುಡೈಸ್ ಇದ್ಬಿಟ್ಟಿದೆ ಅಲ್ಲಿ. ಆ ಕುರಿಮರಿ ನೀರು ಕುಡಿತಾ ಇದೆ. ಕಾರಣ ಇಲ್ಲದೆ ಮೈ ಮೇಲೆ ಬೀಳೋ ಹಾಗಿಲ್ವಲ್ಲ, ಈ ನಾಡಿನ ನ್ಯಾಯ ಅನ್ವಯಿಸ್ಕೊಂಡ್ರೆ ಅಲ್ಲಿಗೆ ಕಾರಣ ಇಲ್ಲದೆ ಮೈ ಮೇಲೆ ಬೀಳೋ ಹಾಗಿಲ್ವಲ್ಲ. ಅದು ಹೇಳ್ತಂತೆ, ನಾನು ಕುಡಿಯೋ ನೀರನ್ನು ಎಂಜಾಯ್ ಮಾಡಿದ್ಯಾ ನೀನು ಅಂತ. ಕುರಿಮರಿ ಸ್ವಲ್ಪ ನೋಡಿ ಹೇಳ್ತಂತೆ, ಅಲ್ಲ ನೀವು ಮೇಲಿದ್ದೀರಿ, ನಾನು ಕೆಳಗಿದ್ದೇನೆ, ಅಲ್ಲಿಂದ ನೀರು ಇಲ್ಲಿಗೆ ಹರಿದು ಬರ್ತಾ ಇದೆ, ಇಲ್ಲಿಂದ ನೀರು ಅಲ್ಲಿಗೆ ಹರಿದು ಹೋಗ್ತಾ ಇಲ್ಲ. ಆಗ ನಾನು ಎಂಜಾಯ್ ಮಾಡಿದ ನೀರು ನಿಮಗೆ ಬರೋದು ಹೇಗೆ? ಅದೇ ನಂಗೆ ಬರ್ತಾ ಇದೆ, ನೀವು ಎಂಜಾಯ್ ಮಾಡಿದ್ದೆ ಅಂತ ಕುರಿಮರಿ ಹೇಳ್ತಾನೆ. ಅದು ಈಗಲ್ಲ, ಇವತ್ತಿಂದ ಹೇಳ್ತಾ ಇರಲ್ಲ, ನಾನು 2 ವರ್ಷ ಹಿಂದೆ ಮಾಡಿದ್ದೆ ಆಗ ನೀನು. ನನಗಿನ್ನು 1.5 ವರ್ಷ ಅಂತ ಕುರಿಮರಿ ಹೇಳ್ತಂತೆ. 2 ವರ್ಷದಿಂದ ನಾವು ಹುಟ್ಟೇ ಇರಲಿಲ್ಲವಲ್ಲ ಅಂತ. ನೀ ಅಲ್ಲ ನಿನ್ನಪ್ಪ ಮಾಡಿದ್ದು ಅಂತ. ನಮ್ಮಪ್ಪ ಇಲ್ಲಿ ಬಂದಿದ್ದು ನಾವು ಹುಟ್ಟಿದ ಮೇಲೆ, ಈ ಊರಿಗೆ ಬಂದಿದ್ದು, ಮೊದಲು ಬೇರೆ ಊರಲ್ಲಿದ್ದರು ಅಂತ. ಅದಕ್ಕೆ ಪ್ರಸಂಗಿ ದೊಡ್ಡವರಿಗೆ ಎದುರು ಮಾತಾಡ್ತೀಯ ಅಂತ ಹೋಗಿ ಬಿತ್ತಂತೆ ಅದರ ಮೇಲೆ ಸೀದಾ ಹುಲಿ ಅಂತ. ಇಲ್ಲಿ ಏನಂದರೆ ವ್ಯಕ್ತಿ ದೋಷ ಅಲ್ಲ ಅದು ಅಂತ, ಪ್ರಿಜುಡೈಸ್, ಪೂರ್ವಾಗ್ರಹ ಇದೆ ಅಂತ. ಇದು ನಾವು ಯಾಕೆ ಇದನ್ನು ಪ್ರತ್ಯೇಕ ಹೇಳ್ತಿದ್ದೇವೆ ಅಂದರೆ, ಮೊನ್ನೆಯಿಂದ ಗುರುಗಳ ಮಾತನ್ನು ಕೇಳಿ ಪಾಪಿಗಳನ್ನು ದೂರ ಇಡಬೇಕು ಅಂತ ಹೇಳೋದು ಕೇಳಿ ನಮ್ಗೆ ಯಾರೂ ಆಗೋದಿಲ್ಲ. ಅವ್ರ ಮೇಲೆ ಇದೆಲ್ಲ ಪಾಪ ಅವ್ರ ಹತ್ರ ಇದೆ ಅಂತ ತೀರ್ಮಾನ ಮಾಡಿ ಹಾಗಲ್ಲ ಅಂತ. ಅಂದರೆ ನಿಮ್ಮ ಮೋಹ ಮಾನದಂಡ ಅಲ್ಲ ಅಂತ. ಯಾರು ಪಾಪಿ ಅಲ್ಲ ಅಂತ ಅನ್ನೋದಕ್ಕೆ ನಿಮ್ಮ ಮೋಹ ಮಾನದಂಡ ಅಲ್ಲ. ಯಾರ ಮೇಲೂ ಮೋಹ ಇದೆ ಅನ್ನೋ ಕಾರಣಕ್ಕೆ ಅವನು ಪಾಪಿ ಅಲ್ಲ ಅಂತ ಅಂದ್ಬಿಡೋದು. ಯಾರ ಮೇಲೂ ಯಾರ್ಕೊಂಡ್ರೂ ಆಗೋದಿಲ್ಲ ಅಂತ, ಯಾರ ಮೇಲೂ ದ್ವೇಷ ಇದೆ ಆ ಕಾರಣಕ್ಕೆ ದೂರ ಮಾಡೋದು ಅಲ್ಲ ಅಂತ. ಜ್ಞಾನ ಮಾನದಂಡ ಹೊರತು ಮೋಹ ಮಾನದಂಡ ಅಲ್ಲ. ಕಠಿಣವಾದ ಒಂದು ಪ್ರಸಂಗವನ್ನು ನಿಮ್ಗೆ ನೆನಪು ಮಾಡ್ತೀವಿ, ರಾಮನ ಬದುಕಿನ ಒಂದು ಪ್ರಸಂಗ. ಕಾಲಪುರುಷ ರಾಮನ ಜೊತೆ ಮಾತಾಡ್ತಾ ಇದ್ದಾನೆ. ಯಾವಾಗ ಇದು ರಾಮನ ಪಟ್ಟಾಭಿಷೇಕ ಆಗಿ ಸೀತೆಯ ಭೂಪ್ರವೇಶ ಆಗಿ ಹೋಗಿದೆ ಎಲ್ಲ, ಇನ್ನೇನು ಉಪಸಂಹಾರ ಒಂದು ಬಾಕಿ, ಮತ್ತೆಲ್ಲ ಮುಗಿದಿದೆ ರಾಮಾಯಣದಲ್ಲಿ. ಆ ಕೊನೆ ಹಂತದಲ್ಲಿ ಹೇಳ್ತಾ ಇರೋದು ನಾವು. ಕಾಲಪುರುಷ ರಾಮನಲ್ಲಿ ಮಾತುಕತೆ ಆಡ್ತಾ ಇದ್ದಾನೆ. ಅವನದೊಂದು ನಿಯಮ ಏನು, ನನ್ನ ನಿನ್ನ ಮಾತುಕತೆಯನ್ನು ಯಾರೂ ನೋಡಬಾರ್ದು, ಯಾರೂ ಕೇಳಬಾರದು. ಅದು ಕಾಲ ಅಂದರೆ ಹಾಗೆ, ಅದು ಬಂದಿದ್ದು ಗೊತ್ತಾಗೋದಿಲ್ಲ, ಹೋಗಿದ್ದು ಗೊತ್ತಾಗೋದಿಲ್ಲ, ಅವನಿಗೆ ಗೊತ್ತಾಗೋದಿಲ್ಲ, ಮೂರನೇರಿಗೆ ಗೊತ್ತಾಗೋದಿಲ್ಲ. ರಾಮನಂತವ್ರಿಗೆ ಕೊನೆ ಪಕ್ಷ ಅವ್ರಿಗೆ ಗೊತ್ತಾಗುತ್ತೆ ಅಂತ. ಯಾರಾದರೂ ನೋಡಿದರೆ ಅಥವಾ ಕೇಳಿದರೆ ಅವ್ರಿಗೆ ದಂಡನೆ ವಿಧಿಸಬೇಕು. ಏನು ದಂಡನೆ ಅಂದರೆ ಮೃತ್ಯುದಂಡ ಅವನಿಗೆ. ಲಕ್ಷ್ಮಣನನ್ನು ಕಾವಲು ನಿಲ್ಲಿಸ್ತಾನೆ ರಾಮ. ನೋಡು,
ಈ ನಮ್ಮಿಬ್ಬರ ಮಾತುಕತೆಯನ್ನು ಯಾರಾದರೂ ಕೇಳಿದರೆ ಅಥವಾ ನೋಡಿದರೆ ಮೃತ್ಯುದಂಡ ಕೊಡಬೇಕಂತೆ. ಆತ ಹಾಗೆ ಹೇಳ್ತಾ ಇದ್ದಾನೆ. ಹಾಗಾಗಿ ನಿನ್ನ ಹೊಣೆಗಾರಿಕೆ ಅಂತ ನನ್ನ ಬಾಗಿಲ ನಿಲ್ಲಿಸಿದ್ದಾನೆ ರಾಮ. ದೂರ್ವಾಸರು ಬಂದರು. ಅವ್ರ ಮಾತುಕತೆ ಶುರುವಾದ ಮೇಲೆ ಈಗಲೇ ರಾಮನ ಭೇಟಿಯಾಗಬೇಕು, ಈಗಲೇ ರಾಮನ ಭೇಟಿಯಾಗಬೇಕು. ಇಲ್ಲೂ ನಮ್ಮಲ್ಲೂ ಕೂಡ ಲಕ್ಷ್ಮಣರು ದುರ್ವಾಸರನ್ನೆಲ್ಲ ನೋಡಬಹುದು ನೀವು. ಇಲ್ಲಿ ಲಕ್ಷ್ಮಣ ಸಮಾಧಾನ ಮಾಡ್ತಾ ಇದ್ದಾನೆ. ಗೌರವ ಕೊಟ್ಟ, ಅವರಿಗೆ ಏನು ಉಚಿತ ಅರ್ಘ್ಯ, ಪಾದ್ಯ, ಆಸನ, ಗಡಿಪಿಡಿ ಈಗ ಆಗಬೇಕು ಭೇಟಿ ಅಂತ. ಒಂದು ಗಳಿಗೆ ನಿಲ್ಲಿ ಅಂತ ಹೇಳ್ತಾ ಇದ್ದಾನೆ ಅವನು. ಈಗ ಆಗಬೇಕು ಭೇಟಿ. ಕೊನೆಗೊಂದು ಸ್ವಲ್ಪ ಅಂದರೆ ಗಟ್ಟಿಯಾಗಿ ಅಂತಲ್ಲ, ಇದ್ದ ವಿಷಯ ಇದ್ದಾಗ ಹೇಳೋದಂತೆ. ಈಗ ಆಗೋದಿಲ್ಲ, ಅದು ಬೇರೆ ಯಾವುದೋ ಒಂದು ಸಮಾಲೋಚನೆ ಇದೆ, ಅದು ಮುಗಿದ ಮೇಲೆ ಆಗೋದು ಅಂತ. ನನಗೆ ಅಡ್ಡ ಬರ್ತೀಯ, ಹಿಡಿ ಶಾಪ. ಲಕ್ಷ್ಮಣ ಶಾಪಕ್ಕೆಲ್ಲ ತಯಾರಿದ್ದಾನೆ, ಅವನಿಗೇನು ಚಿಂತೆ ಇಲ್ಲ ಶಾಪದ ಬಗ್ಗೆ. ನಿನಗಲ್ಲ, ನಿನ್ನ ವಂಶವನ್ನೇ ಶಪಿಸ್ತೇನೆ. ಇಕ್ಷ್ವಾಕು ವಂಶವೇ ನಶಿಸಿ ಹೋಗುವಾಗ ಶಾಪ ಕೊಡ್ತೇನೆ. ಲಕ್ಷ್ಮಣ ಬೆಚ್ಚಿದಾಗ ವಂಶವೇ ನಾಶವಾಗಿ ಹೋಗುತ್ತಾ? ಇಲ್ಲ, ವಂಶ ನಾಶ ಆಗಬಾರ್ದು. ಇಕ್ಷ್ವಾಕು ವಂಶ ಉಳಿಬೇಕು, ಸೂರ್ಯ ವಂಶ ಉಳಿಬೇಕು. ಏನು ದಾರಿ? ಬೇರೆ ದಾರಿ ಇಲ್ಲ. ಇವ್ರನ್ನ ಕರ್ಕೊಂಡು ಹೋಗ್ಬೇಕು ಅಲ್ಲಿಗಷ್ಟೇ. ಕರ್ಕೊಂಡೋದ್ರೆ ಏನಾಗುತ್ತೆ ಯೋಚನೆ ಮಾಡ್ತಾನೆ. ಏನಾಗುತ್ತೆ? ಯಾರು ನೋಡ್ತಾರೋ ಸಂಭಾಷಣೆಯನ್ನು, ಯಾರು ಕೇಳ್ತಾರೋ ಅವರಿಗೆ ಮೃತ್ಯುದಂಡ, ನನಗೆ ಮೃತ್ಯುದಂಡ. ಮಾಡದೇ ಇದ್ದರೆ ಅದನ್ನು ಇಕ್ಷ್ವಾಕು ವಂಶಕ್ಕೆ ಮೃತ್ಯುದಂಡ. ಮಾಡಿದರೆ ನನಗೊಬ್ಬನಿಗೆ ಮಾತ್ರ. ತೂಕ ಹಾಕು ಹೊತ್ತು ಬಂತವನಿಗೆ, ಲಕ್ಷ್ಮಣನಿಗೆ. ವಿಕಟ ಸಂದರ್ಭಗಳು, ರಾಮಾಯಣದ ಅತಿ ವಿಕಟ ಸಂದರ್ಭಗಳು. ಅದು ತುಂಬ ಆಲೋಚನೆ ಮಾಡ್ತಾನೆ. ಕೊನೆಗೆ ನಿಶ್ಚಯ ಮಾಡ್ತಾನೆ ಅವನು, ವಂಶ ಉಳಿಯಲಿ, ನಾನೊಬ್ಬ ಹೋದರೆ ಏನು? ತ್ಯಜೇದ್ ಏಕಂ ಕುಲಸ್ಯಾರ್ಥೆ. ಒಂದು ಕುಲಕ್ಕಾಗಿ ಒಬ್ಬರನ್ನು ತ್ಯಾಗ ಮಾಡ್ಬೋದಂತೆ. ಗ್ರಾಮಾರ್ಥೇತು ಕುಲಂ ತ್ಯಜೇತ್. ಒಂದು ಊರನ್ನು ಉಳಿಸ್ಬೇಕು ಅನ್ನೋ ಕಾರಣಕ್ಕೆ ಒಂದು ಕುಲವನ್ನು ತ್ಯಾಗ ಮಾಡ್ಬೋದು. ಗ್ರಾಮಂ ಜನಪದಸ್ಯಾರ್ಥೆ. ನಾಡು ಉಳಿಬೇಕು ಅನ್ನೋ ಕಾರಣಕ್ಕೆ ಒಂದು ಹಳ್ಳಿಯಂತೆ, ಒಂದು ಊರನ್ನು, ಒಂದು ಗ್ರಾಮವನ್ನು ತ್ಯಾಗ ಮಾಡ್ಬೋದು ಅಂತ. ಹಾಗಾಗಿ ಸೂರ್ಯ ಕುಲ ಉಳಿಬೇಕು ಅನ್ನೋ ಕಾರಣಕ್ಕೆ ನಾನೊಬ್ಬ ಹೋಮಾಗಿ ಹೋದರೆ ಏನು? ಕ್ಷತ್ರಿಯ ಯಾವಾಗಲೂ ತಯಾರಿರಬೇಕು ಅದಕ್ಕೆ, ಆತ್ಮಾರ್ಪಣೆಗೆ, ಆತ್ಮಾಹುತಿಗೆ. ಹೋದ. ದೂರ್ವಾಸನ ಕರ್ಕೊಂಡು ಹೋಗೋಗಿಲ್ಲ ಮೊದಲು. ಅಂದರೆ ದೂರ್ವಾಸರಿಗೆ ದಂಡನೆ ಕೊಡೋಕ್ಕೆ ಸಾಧ್ಯ ಇಲ್ಲ, ಅದು ಇನ್ನೂ ದೊಡ್ಡ ಸಂದಿಗ್ಧ ಬಿಡುತ್ತೆ ಅದು. ಹಾಗಾಗಿ ಅವ್ರನ್ನೆಲ್ಲ ಇರಿಸಿ ಇವನು ಒಳಗಡೆ ಹೋದ. ಅಲ್ಲಿ ಮಾತುಕತೆ ಮುಗಿದಿತ್ತು. ಒಂದು ಚೂರಿತ್ತು. ಎಷ್ಟು ಚೂರಿತ್ತು ಅಂದರೆ ಇವನಿಗೆ ಮೃತ್ಯುದಂಡ ವಿಧಿಸಬೇಕಾಗಷ್ಟು ಚೂರು ಉಳಿದಿತ್ತು ಅಷ್ಟೇ, ಮತ್ತೆಲ್ಲ ಆಗಿತ್ತು ಮಾತುಕತೆಯಲ್ಲಿ. ದೂರ್ವಾಸರಿಗೆ ಬೇಕಾಗಿದ್ದೊಂದು ಊಟ ಅಷ್ಟೇ, ಬೇರೆ ಏನೂ ಇಲ್ಲ. ಅದಕ್ಕೆ ಅಂತಹದ್ದೊಂದು ಅಂದರೆ ಈಗ ಆಗಬೇಕು ಅಂತ ಬಂದುಬಿಟ್ಟಿದ್ದಾರೆ ಅವರು. ಯಕ್ಷಗಾನದವರು ಅದನ್ನು ಭಾಳ ಚೆನ್ನಾಗಿ ಮಾಡ್ತಾರೆ ಅವರು. ಊಟ ಮಾಡಿದ ದೂರ್ವಾಸರು ಹೇಳಿದ್ರಂತೆ, ರಾಮನನ್ನು ಉಣ್ಬೇಕು ಅಂತ ಬಂದೆ, ಕೊನೆಗೆ ಲಕ್ಷ್ಮಣನನ್ನು ಉಂಡಾಗಾಯಿತು ಅಂತ. ಅದು ಕನ್ನಡ ಭಾಷೆಯಲ್ಲಿ ಆ ಅರ್ಥ ಬೇರೆ ಥರ ಬರ್ತದೆ ಅದಕ್ಕೆ. ರಾಮನನ್ನು ಉಣ್ಣಬೇಕು ಅಂತ ಬಂದೆ, ಕೊನೆಗೆ ಲಕ್ಷ್ಮಣನನ್ನು ಉಂಡ ಹಾಗಾಯಿತು ಅಂತ ಹೇಳಿ ಹೋದರು ಅಂತ ದೂರ್ವಾಸರು ಅಂತ. ಊಟ ಮಾಡಿ ಹೋದರು ಅವರು ಅಂತ. ಆ ಮುಂದಿನ ಸಂದರ್ಭ ಅದು ತುಂಬ ಅದು ಇದಕ್ಕಿಂತ ಘೋರ ಸಂದರ್ಭ. ಲಕ್ಷ್ಮಣನಿಗಿಂತ ದೊಡ್ಡ ಸಂದರ್ಭ ಈಗ ರಾಮನಿಗೆ ಬಂತು. ಸಿಂಹಾಸನದಲ್ಲಿ ತಲೆ ತಗ್ಗಿಸಿ ಕುಳಿತಿದ್ದಾನಂತೆ ರಾಮ ಅಂತ. ಏನು ಮಾಡಲಿ ಈಗ ಅಂತ. ಈಗ ಶಾಸನದ ಪ್ರಕಾರ ಮೃತ್ಯುದಂಡ ಕೊಡಬೇಕು ಅವನಿಗೆ, ಲಕ್ಷ್ಮಣನಿಗೆ. ಇನ್ನು ಮೃತ್ಯುದಂಡ ಕೊಡಲೇಬಾರ್ದು ಅಂತಾದರೆ ಪರ್ಯಾಯ ಇದೆ, ಅದಕ್ಕೊಂದು ತ್ಯಾಗ ಮಾಡಬೇಕು ಅವನನ್ನು ಅಂತ. ರಾಜನಾಗಿ ಈಗ ಸೀತಾ ಪರಿತ್ಯಾಗ ಮಾಡಿದ ಹಾಗೆ ಈತನನ್ನು ತ್ಯಾಗ ಮಾಡಬೇಕು, ಲಕ್ಷ್ಮಣನನ್ನು ತ್ಯಾಗ ಮಾಡಬೇಕು. ಅದು ಇದಕ್ಕಿಂತ ಬಿಗಿ. ಮೃತ್ಯುದಂಡವೇ ವಾಸಿ, ಅದಕ್ಕಿಂತ ಕಠೋರ ಆಗ್ತದೆ ಲಕ್ಷ್ಮಣನಿಗದು. ಮೃತ್ಯುದಂಡವನ್ನೇ ಕೊಡೋ ಹಾಗಿಲ್ಲ. ಯಾಕೆಂದರೆ ಲಕ್ಷ್ಮಣನ ಬದುಕು ಮತ್ತು ಈಗ ಮಾಡಿದ ಕಾರಣ, ಕರ್ಕೊಂಡು ಬಂದ ಕಾರಣಗಳೆಲ್ಲ ಇದೆಯಲ್ಲ, ನಿಜವಾಗಿ ನಿಷ್ಕಲಂಕವನು, ನಿಜವಾಗಿ ನಿಷ್ಕಲ್ಮಶ ಅವನು. ಹಾಗಾಗಿ ಮೃತ್ಯುದಂಡವೋ ತ್ಯಾಗವೋ ಅನ್ನುವಾಗ ತ್ಯಾಗವನ್ನು ಮಾಡಬೇಕಾಗಿ ಬರ್ತದೆ. ರಾಮ ಲಕ್ಷ್ಮಣನನ್ನು ತ್ಯಾಗ ಮಾಡೋದು ಅಂತಂದರೆ ಏನು ಹೇಳೋದು ಅದಕ್ಕೆ? ರಾಮ ತನ್ನನ್ನು ತ್ಯಾಗ ಮಾಡೋದಕ್ಕಿಂತ ದೊಡ್ಡದಾಯ್ತದು. ಲಕ್ಷ್ಮಣ ನಗುತ್ತಾ ಹೇಳಿದಂತೆ, ನನಗೆ ಮೃತ್ಯುದಂಡ ಕೊಟ್ಟಿಬಿಡು, ನೀನು ನಿಯಮವನ್ನು ಮೀರೋದು ಸರಿಯಲ್ಲ, ನನಗೊಬ್ಬನಿಗಾಗಿ ಧರ್ಮ ಬದಲಾಗಬಾರದು, ಎಲ್ಲರಿಗೂ ಏನು ನನಗೂ ಅದೇ ಅಂತ. ನಾನು ಮಾಡಿದ್ದು ಹೌದು, ತಪ್ಪು ಮಾಡಿದ್ದು ಹೌದು ನಾನು,
ನೀನು ಆಜ್ಞೆ ಉಲ್ಲಂಘನೆ ಮಾಡಿದ್ದೇನೆ. ಆ ಸಮಯದಲ್ಲಿ ಆಜ್ಞಾ ಉಲ್ಲಂಘನೆಗೆ ದಂಡನೆ ಇರುವಂಥದ್ದು ಮೃತ್ಯುದಂಡ, ಕೊಡು ನನಗದನ್ನ ಅಂತ ಲಕ್ಷ್ಮಣ ಕೇಳ್ತಾನೆ. ರಾಮ ಮಾತೇ ಆಡಲಿಲ್ಲ, ಸುಮ್ಮನೆ ಇದ್ದಂತೆ. ಆಗ ವಸಿಷ್ಠರು ಕೆಲವು ಮಾತುಗಳನ್ನ ಹೇಳ್ತಾರೆ. ತಚ್ಛ್ರುತ್ವ ಮಂತ್ರಿಣ ಸರ್ವೇ ಸೋಪಾಧ್ಯಾಯ ಸಮಾಸದ. ಮಂತ್ರಿಗಳು ಮತ್ತು ಉಳಿದ ಪುರೋಹಿತರು, ಉಳಿದ ಗುರುಗಳು ಎಲ್ಲ ಮೌನ ತಡೆ ಕುಳಿತಿದ್ದಾರೆ. ವಸಿಷ್ಠಸ್ತು ಮಹಾ ತೇಜ. ವಸಿಷ್ಠರು ಮಾತಾಡಿದರು ಆಗ. ವಾಕ್ಯಮೇತದ ಭಾಷತ. ಏನು ಹೇಳಿದ್ರು ವಸಿಷ್ಠರು? ತ್ಯಜೀನಂ, ತ್ಯಾಗ ಮಾಡು ಲಕ್ಷ್ಮಣನನ್ನು. ಬಲವಾನ್ ಕಾಲಹ, ಕಾಲಕ್ಕಿಂತ ಬಲವಂತವಾದ್ದು ಬಲಶಾಲಿಯಾದ್ದು ಬೇರೆ ಯಾವುದೂ ಇಲ್ಲ. ಇದು ಕಾಲ, ಇದು ತ್ಯಜೈನಂ, ತ್ಯಾಗ ಮಾಡಿಬಿಡು. ಮಾ ಪ್ರತಿಜ್ಞಾಮೃತ ಕೃತಾ, ಪ್ರತಿಜ್ಞೆಯನ್ನು ಭಂಗ ಮಾಡಬೇಡ. ಅದು ನಿನ್ನ ಪ್ರತಿಜ್ಞೆ. ಅದು ಮಾತುಕತೆ ಮಧ್ಯೆ ಯಾರೇ ನೋಡಿದ್ರು ಕೇಳಿದ್ರು ಅವರಿಗೆ ಮೃತ್ಯುದಂಡ. ನಿನ್ನ ಮಾತು ಅದು, ನಿನ್ನ ಪ್ರತಿಜ್ಞೆ ಅದು, ರಾಜವಾಕ್ಯ ಅದು. ಅದನ್ನು ಮುರಿಬೇಡ. ಪ್ರತಿಜ್ಞೆಯನ್ನು ಮುರಿದರೆ ಒಂದು ವೇಳೆ ಧರ್ಮೋಪಚರ ಎಂ ರಜೆಯತ್, ಪ್ರಪಂಚದಲ್ಲಿ ಧರ್ಮ ಇಲ್ಲ ಅಂತ ಆಗ್ಬೋದು. ನೀನೇ ನಿನ್ನ ತಮ್ಮನಿಗೋಸ್ಕರವಾಗಿ ಆ ಪ್ರತಿಜ್ಞೆಯನ್ನು ಭಂಗ ಮಾಡಿದೆ ಅಂತಾದರೆ, ಧರ್ಮ ಅಂದರೆ ಬೇರೆ ಯಾರು? ನೀನೇ. ಅಲ್ಲ ಅಂದರೂ ರಾಜನೇ ಧರ್ಮ. ಪ್ರಪಂಚದಲ್ಲಿ ಧರ್ಮವನ್ನು ವ್ಯವಸ್ಥೆ ಮಾಡಬೇಕಾದ ರಾಜ ಅಂತ ನೀನೇ ಮಾಡಿದೆ ಅಂತಾದರೆ ಅದನ್ನು ಧರ್ಮೋಪಚರ ಎಂ ರಜೆಯತ್, ಜಗತ್ತಿನಲ್ಲಿ ಧರ್ಮ ಇಲ್ಲ ಅಂತ ಆಗ್ಬೋದು. ತಥೋ ಧರ್ಮೇ ವಿನಷ್ಟೇತು ತ್ರೈಲೋಕ್ಯಂ ಸಚರಾಚರಂ ಸದೇವರ್ಷ ಗಣಂ ಸರ್ವಂ ವಿನಶ್ಯೇತ್ತು ಅಸಂಶಯ. ಧರ್ಮ ಇಲ್ಲ ಅಂತಾದರೆ ಮತ್ತೆ ನಾಶ ಇದೆ ಅಷ್ಟೇ, ಮತ್ತೆಲ್ಲವೂ ನಾಶ ಧರ್ಮ ಇಲ್ಲದ ಮೇಲೆ. ನೀನೇ ಮಾಡಿದರೆ, ಸಾಮಾನ್ಯ ರಾಜ ಮಾಡಿದರೆ ಊರು ಅಥವಾ ರಾಜ್ಯ ನಾಶ ಆಗ್ಬೋದು. ನೀನೇ ಮಾಡಿದರೆ 3 ಲೋಕವೂ ನಾಶ ಆಗ್ಬೋದು. ಯಾಕೆಂದರೆ ದೇವತೆಗಳು ಕೂಡ ಆದರ್ಶ. ನೀನು ತ್ಯಜೈನಂ, ತ್ಯಾಗ ಮಾಡು. ದೃಷ್ಟಮೇ ತನ್ಮಹಾಬಾಹೋ, ನಾ ಕಂಡೆ. ಏನನ್ನಂದರೆ ಕ್ಷಯಂತೆ ರೋಮಹರ್ಷಣಂ. ರೋಮಹರ್ಷಣಂ ಅಂದರೆ ರೋಮಗಳು ನಿಗುರು ನಿಲ್ಲುವಂತೆ ಮಾಡುವಂಥ ಈ ನಿನ್ನ ಅಂತ್ಯ ಇದೆಯಲ್ಲ, ನಿನ್ನ ಕೊನೆ ಇದೆಯಲ್ಲ, ಅದನ್ನು ನಾನು ಕಂಡೆ. ನಾನು ಬಲ್ಲೆ ಅದನ್ನು. ಅದೀಗ ಬಂದು ಕಣ್ಮಂದೆ ಬಂದು ನಿಂತಿದೆ. ಅದು ಆಗುವಂಥದ್ದೇ ಈಗ ಅದು ಅಂತ. ಲಕ್ಷ್ಮಣೇನ ವಿಯೋಗಶ್ಚ, ಈ ಲಕ್ಷ್ಮಣ ವಿಯೋಗ ಇದು ಆಗುವಂಥದ್ದೇ. ತ್ಯಜೈನಂ, ರಾಮ ತ್ಯಜಿಸ್ತಾನೆ ಲಕ್ಷ್ಮಣನನ್ನ. ಈ ಸೀತಾ ವಿಯೋಗದ ಬಗ್ಗೆ ತುಂಬ ಚರ್ಚೆ ಆಗುತ್ತೆ, ಸೀತಾ ಪರಿತ್ಯಾಗದ ಬಗ್ಗೆ. ಕೊನೆಯ ಪಕ್ಷ ಒಂದು 200% ಆದರೂ ಜಾಸ್ತಿ ಪ್ರಭಾವ ಇರುವಂಥ ಪ್ರಕರಣ ಇದು ಅಂತ. ಸೀತೆದೇನು ತಪ್ಪಿರಲಿಲ್ಲ. ಸೀತೆ ಮೇಲೆ ಅಪವಾದ ಬಂದಿತ್ತು, ಲೋಕಾಪವಾದ ಬಂದಿತ್ತು, ತ್ಯಾಗ ಮಾಡಬೇಕಾಯಿತು ಆದರ್ಶ ಸ್ಥಾಪನೆಗೋಸ್ಕರವಾಗಿ. ರಾಜಾರಾಮನಾಗಿ ಅವನು ಉಳಿಬೇಕಾಗಿತ್ತು, ಹಾಗಾಗಿ ಮಾಡಬೇಕಾಯ್ತು ಅದನ್ನ. ಸೀತೆ ತಪ್ಪಿಲ್ಲ ಅಂತಷ್ಟೇ ಅಲ್ಲಿ. ಲಕ್ಷ್ಮಣನದ್ದು ಹಾಗಲ್ಲ, ತಪ್ಪಿಲ್ಲ ಮಾತ್ರ ಅಲ್ಲ ಅವನದ್ದು, ಅವನು ಸರಿಯನ್ನು ಮಾಡಿದಾನೆ. ಅವನೊಂದು ಮಹಾತ್ಯಾಗವನ್ನು ಮಾಡಿದ್ದಾನೆ ಅಲ್ಲಿ. ಅವನ ಮನಸ್ಸಲ್ಲಿ ವಂಶ ಉಳಿರೋಣ ಬಿಟ್ಟು ಬೇರೆ ಯಾವ ಭಾವವೂ ಇಲ್ಲ. ಸ್ವಲಾಭ ಅಲ್ಲ ಅಲ್ಲಿ ಉದ್ದೇಶ, ದೌರ್ಬಲ್ಯ ಅಲ್ಲ ಅಂತ. ಅದೇನು ದೌರ್ಬಲ್ಯವ ಅಂತ? ಎಂಥ ಫಲ ಬೇಕು ಅದಕ್ಕೆ? ನಾನು ಹೋದರೂ ಹೋಗಲಿ, ವಂಶ ಉಳಿಲಿ ಅಂತ ಅನ್ನೋ ತೀರ್ಮಾನಕ್ಕೆ ಬರಬೇಕಾದ್ರೆ ಎಷ್ಟು ದೊಡ್ಡ ಮನಸ್ಸು ಬೇಕು ಅದಕ್ಕೆ ಅಂತ. ಅದಕ್ಕೆ ಇದು ರಾಮಾಯಣದಲ್ಲಿ ಅದು ಕಾಣುತ್ತೆ ಅದು ಅಂತ ಅನೇಕ ಕಡೆಗಳಲ್ಲಿ. ದಶರಥ ಹೇಳ್ತಾನೆ, ನೋಡು ಇದು ಲೋಕದಲ್ಲಿ ಆದರ್ಶ. ಏನು ಆದರ್ಶ ಅಂದರೆ ಗುಣವಂತನಾದ ವೀರನಾದ ಪುತ್ರನನ್ನು ಕಾಡಿಗಟ್ಟಲಾಗುತ್ತದೆ ಅಂತ. ಇದು ನೋಡು ಆದರ್ಶ. ವ್ಯಂಗ್ಯವಾಗಿ ಹೇಳೋದು ತನ್ನ ಬಗ್ಗೆ ತಾನೇ. ಅವನು ಗುಣವಾನ್ ವೀರಪುತ್ರೋ ವ್ಯವಾಸ್ಯತೆ. ಸೀತೆಗೆ ಹಾಗಾಯಿತು, ಲಕ್ಷ್ಮಣನಿಗೆ ಹೀಗಾಗ್ತಾ ಇದೆ ಈಗ ಅಂತ. ಕಾರಣ ಇರ್ತದೆ ಎಲ್ಲವಕ್ಕೂ ಕೂಡ, ಎಲ್ಲೂ ಕೂಡ ಕಾರಣ ಇತ್ತು. ಲಕ್ಷ್ಮಣ ಇದು 2ನೇ ಸರ್ತಿ ವಾಕ್ಯ ಮೀರೋದು ರಾಮನದ್ದು. ಮೊದಲನೇ ಸರ್ತಿ ಅಲ್ಲದು, 2ನೇ ಸರ್ತಿ ಅದು. ಮೊದಲನೇ ಸರ್ತಿ ಯಾವಾಗ ರಾಮ ಹೇಳಿ ಹೋಗಿದ್ದಾನೆ, ಚಿನ್ನದ ಜಿಂಕೆಯಿಂದ ಹೋಗುವಾಗ ನೀನು ಸೀತೆಯನ್ನು ಬಿಟ್ಟು ಆ ಕಡೆ ಈ ಕಡೆ ಹೋಗಬಾರದು. ಆ ವಾಕ್ಯಗಳು ವಿಚಿತ್ರವಾಗಿದೆ ರಾಮಾಯಣದಲ್ಲಿ. ರಾಮನಿಗೆ ಭವಿಷ್ಯವೇ ಗೊತ್ತೇನಂತ ಅನಿಸೋ ಥರ ಇದೆ. ಪ್ರತಿಕ್ಷಣಂ ಸರ್ವತೇವ ಶಂಕಿತ ಅಂತ ಹೇಳ್ತಾನೆ ಅವನು. ಪ್ರತಿಕ್ಷಣವೂ ಎಲ್ಲ ಕಡೆ ಶಂಕೆಯನ್ನೇ ಮಾಡಬೇಕು, ನೀನು ಎಲ್ಲ ದಿಕ್ಕಿನಲ್ಲೂ ಶಂಕೆಯನ್ನೇ ಮಾಡಬೇಕು. ಮತ್ತು ನೀನು ಜಟಾಯು ಒಟ್ಟಿಗಿರಿ ಅಂತ ಪಕ್ಷಿಣ ಆ ಜಟಾಯು ಪ್ರಸ್ತಾಪ ಮಾಡ್ತಾನಂತೆ. ನೀನು ಜಟಾಯು ಒಟ್ಟಿಗಿದ್ದು ಸೀತೆಯನ್ನು ರಕ್ಷಿಸಿ, ಯಾವುದೇ ಕಾರಣಕ್ಕೂ ಬಿಟ್ಟು ಹೋಗಬಾರ್ದು ಸೀತೆಯನ್ನು ಅಂತ ಆತ ಹೇಳ್ತಾನೆ. ಲಕ್ಷ್ಮಣ ಅದನ್ನು ಮೀರ್ತಾನೆ ಅಂತ, ಸಿಟ್ಟಿನಲ್ಲಿ ಮೀರಿದ್ದು. ನೋಡಿ, ಅದು ಕಾಮವಾಗಿರಲಿ, ಕ್ರೋಧವಾಗಲಿ, ಲೋಭವಾಗಲಿ, ಇದು ಯಾವುದೇ ಕಾರಣದಿಂದ ಮೀರಬಾರ್ದು.
ರಾಮನ ವಾಕ್ಯವನ್ನು ಮೀರಿದ್ದಾನೆ. ಮೀರಿದ ಕೂಡಲೇ ಪರಿಣಾಮ ಬಂದು ಹೋಯಿತು. ಸೀತೆಗೆ ಏನಾಗಬಾರ್ದು ಆಗೋಯ್ತು. ಅಲ್ಲಿ ಅದು ಅಲ್ಲಿಂದ ಕಾಯ್ಕೊಂಡು ಕೂತಿದ್ದ ಆ ವಾಕ್ಯ ಉಲ್ಲಂಘನೆ ಇದು ಅಂತ. ಲಕ್ಷ್ಮಣ ಹಿಂದಿರುಗಿ ರಾಮನ ಭೇಟಿ ಆಗ್ತಾನೆ. ಹೋಗಿ ರಾಮ ಆ ಚಿನ್ನದ ಜಿಂಕೆಯನ್ನು ಸಂಹಾರ ಮಾಡಿ, ಮಾರೀಚನ ಸಂಹಾರ ಮಾಡಿ ಮರಡ್ತಾ ಇರ್ತಾನೆ. ದಾರಿಯಲ್ಲಿ ಇಬ್ಬರು ಭೇಟಿ ಆಗ್ತಾರೆ. ಆಗ ಜೀವಮಾನದಲ್ಲಿ ಒಂದೇ ಒಂದು ಸತಿ ಲಕ್ಷ್ಮಣನಿಗೆ ಬೈತಾನೆ ರಾಮ. ಒಂದೇ ಕಡೆ, ಬೇರೆ ಎಲ್ಲೂ ಇಲ್ಲ. ಅದು ಗರ್ಹ್ಯಂತೆಯ ಲಕ್ಷ್ಮಣ, ನೀನು ನಿಂದೆ ಮಾಡುವಂಥ ಕೆಲಸ ಮಾಡಿದೆ. ನೀನು ಏನು ಹೇಳಿದ್ದೆ? ನಾನು ಇರಬೇಕು ತಾನೇ ಹೇಳಿದ್ದೆ ನಿನ್ನ. ಯಾಕೆ ಬಿಟ್ಟು ಬಂದೆ ನೀನು? ಏನು ಸೀತೆ ದುರ್ಲಭ. ಪ್ರತಿಕರ್ತುಂ ರಕ್ಷಸಾಂ ದತ್ತಂ ಅಂತರಂ. ರಾಕ್ಷಸರಿಗೆ ಪ್ರತಿಕಾರ ಮಾಡಲಿಕ್ಕೆ ಅವಕಾಶ ಕೊಟ್ಟೆ ನೀನು. ಜನಸ್ಥಾನದಲ್ಲಿ ಖರದೂಷಣರನ್ನು ರಾಕ್ಷಸರನ್ನೆಲ್ಲ ಸಂಹಾರ ಮಾಡಿ ಆಗಿದೆ. ನಾವು ಬದ್ಧವೀರಾಹ ಅಂತ, ರಾಕ್ಷಸರಿಗೂ ನಮಗೂ ಬದ್ಧವೀರೇ ಇದೆ. ಈಗ ಪ್ರತಿಕಾರ ಮಾಡಲಿಕ್ಕೆ ದಾರಿ ಮಾಡಿದೆ ನೀನು, ತಪ್ಪು ಮಾಡಿದೆ ನೀನು ಅಂತ ಬಾರಿಗೂ ಬೈದ ಲಕ್ಷ್ಮಣನನ್ನು ಅಂತ ಬರುತ್ತೆ ಅಲ್ಲಿ. ಅದು ತಪ್ಪೇ ಲಕ್ಷ್ಮಣ ಮಾಡಿದ್ದಲ್ಲಿ. ಆ ಸೀತೆ ಏನೇ ಹೇಳಲಿ, ಎಷ್ಟೇ ಹೇಳಲಿ, ಅಣ್ಣನ ವಾಕ್ಯಕ್ಕೆ ಬದ್ಧ ಇವನು ತಮ್ಮ. ಅವನು ಅದನ್ನು ಮೀರಬಾರ್ದಾಗಿತ್ತು, ಬಿಟ್ಟು ಹೋಗಬಾರ್ದಾಗಿತ್ತು. ಅದರಿಂದಾಗಿ ಏನಾಯಿತು ಅಂದರೆ ಇನ್ನೊಂದು ಸರ್ತಿ ಮನಸ್ಸು ಇಲ್ಲದಿದ್ರೂ ಮೀರೋ ಹಾಗಾಯಿತು. ಅದು ಕಾಯ್ಕೊಂಡು ಕೂತಿತ್ತು ಆ ವಾಕ್ಯ. ಅದು ಆವಾಗ ನೀನು ಕೈಲಿದ್ದು ಮೀರಿದೆ ಅಲ್ವಾ, ಈಗ ಅವಶ್ಯನಾಗಿ ಮೀರು ಅಂತ, ಮತ್ತು ಫಲ ಅನುಭವಿಸೋದಕ್ಕೆ ಅಂತ. ಅಂದರೆ ಈ ಕರ್ಮಗಳು ಎಂಥವ್ರನ್ನೂ ಬಿಟ್ಟಿದ್ದಲ್ಲ ಅಂತ, ಫಲ ಹೇಗೆ ಕೊಡ್ತವೆ ನಡುವು ಅಂತ. ಹಾಗೆ ಆಯಿತು. ಮತ್ತೆ ಅದೊಂದು ದಶರಥನ ವಿಷಯಕ್ಕೂ ನಾವು ಇದೇ ಉದಾಹರಣೆ ಕೊಡ್ತೇವೆ. ದಶರಥ ವಿಶ್ವಾಮಿತ್ರರು ರಾಮನನ್ನು ಕೇಳಿದಾಗ ಮಾತನ್ನು ಮೀರ್ತಾನೆ. ಅಲ್ಲಿ ಮಾತನ್ನು ತಪ್ತಾನೆ, ಕೊಟ್ಟ ಮಾತನ್ನು ತಪ್ತಾನೆ. ಮತ್ತು ಮಾತೇ ಮೃತ್ಯುವಾಗಿ ಬಂತು ಅವನಿಗೆ. ಕೈಕೇಯಿಗೆ ಎಂದೂ ಕೊಟ್ಟ ಮಾತು ಅದು ಮೃತ್ಯುವಾಗಿ ಬರುತ್ತೆ ಅವನಿಗೆ. ಇಲ್ಲಿ ಕೂಡ ಹಾಗೆ ಅಣ್ಣನ ವಾಕ್ಯೋಲ್ಲಂಘನೆ ಇನ್ನೊಂದು ಸರ್ತಿ ದಂಡನೆಯಾಗಿ ಬಂತು ಅವನಿಗೆ, ಲಕ್ಷ್ಮಣನಿಗೆ. ಈ ಪ್ರಕರಣದಲ್ಲಿ ನಮಗೆ ಹೇಳಬೇಕಾದ್ದೇನಿದೆ ಅಂದರೆ, ನಿಜವಾಗಿ ಲಕ್ಷ್ಮಣ ಒಳ್ಳೆಯವನು, ನಿಜವಾಗಿ ಒಳ್ಳೆಯವನು. ಆದರೆ ಇಲ್ಲಿ ಏನಾಗಿದೆ, ನಿಯಮ ಭಂಗ ಆಗಿದೆ. ಇಲ್ಲಿ ಕಾನೂನು ಉಲ್ಲಂಘನೆ ಆಗಿದೆ. ಅಲ್ಲಿ ಇನ್ನು ಯಾವುದೂ ಸಂಬಂಧ ಇಲ್ಲ. ಈವರೆಗೆ ಅವನು ಮಾಡಿದ ಸೇವೆ, ಅವನು ಒಳ್ಳೆತನ, ಅವನು ದೊಡ್ಡತನ, ಇವನ ತಮ್ಮ, ಇವನಿಗಾಗಿ ಏನೆಲ್ಲ ಮಾಡಿದ್ದಾನೆ, ಅದು ಯಾವುದೂ ಬರಲಿಲ್ಲ ಅಲ್ಲಿ. ವಸಿಷ್ಠರು ಧರ್ಮ ಹೇಳ್ತಾರೆ, ತ್ಯಜೈ ನಮ್ಮ, ಬಿಡು. ಲಕ್ಷ್ಮಣನಂಥ ಲಕ್ಷ್ಮಣನಿಗೆ ರಾಮನಂಥ ರಾಮ ಹೀಗೆ ಮಾಡುವಾಗ, ನಾವು ಯಾರೋ ನಮಗೆ ದೂರ ಸಂಬಂಧ, ಹತ್ತಿರ ಸಂಬಂಧ, ಏನೋ ನಮಗಿಷ್ಟ ಆದರೂ ಇಂಥ ಒಂದು ಸಣ್ಣ ಸಣ್ಣ ಕಾರಣಕ್ಕೆ ಅವ್ರು ಮಾಡಿದ ತಪ್ಪನ್ನು ನಾವು ಅಂದರೆ ತಪ್ಪನ್ನೇ ಒಪ್ಪುವಂತ ಮಾಡಿಬಿಡ್ತೀವಲ್ಲ ಎಷ್ಟೋ ಸರ್ತಿ. ಅದು ಹೇಗೆ ಸರಿಯಾಗುತ್ತೆ ಅಂತ, ಹೇಗೆ ಆದರ್ಶ ಆಗುತ್ತೆ ಅದು ಅಂತ. ಸೀತೆಯ ಮೇಲೆ ಛಾಯೆ ಬಂದಿತ್ತಷ್ಟೇ ಅಂತ. ಲಕ್ಷ್ಮಣನದಂತ ಒಂದು ತಪ್ಪು ನಡೆದಿತ್ತು ಲಕ್ಷ್ಮಣನ ಕಡೆಯಿಂದ, ಅದೆಲ್ಲ ವಿಧಿ, ಅದು ಬೇರೆ ಮಾತದು. ನಮಗೆ ಇಲ್ಲಿ ಬೇಕಾಗುವಂಥದ್ದು ಆದರ್ಶ ಯಾವುದು ಅಂತ ಅನ್ನೋಕ್ಕೆ ಅಷ್ಟೇ ಮಾತ್ರ ನೋಡ್ಬೇಕು ನಾವು. ಲಕ್ಷ್ಮಣನೂ ತಪ್ಪು ಮಾಡ್ಬೋದಾ ಅಂದರೆ ರಾಮಾಯಣ ಆಗಲ್ಲ ಇಲ್ದಿದ್ರೆ. ಹಾಗಾಗಿ ಹಾಗೆಲ್ಲ ನಡೆಯುತ್ತೆ ಅದು. ನಿಜವಾಗಿ ತಪ್ಪುಗಾರ ಅಂದ್ರೆ ಮಾತು ಬೇರೆ, ಅದೆಲ್ಲ ಹೇಳ್ತಾ ಇರೋದು ನಾವು. ನಾವು ಕಲಿಬೇಕಾದ ಪಾಠ ಏನು ಇಲ್ಲಿ ಅತಿ ಅಂಗುಲಿಯು ಹೊರಗಕ್ಷತ. ನಮ್ಮದೇ ಬೆರಳಾಗಿರ್ಬೋದು, ಆದರೆ ವಿಷ ಏರ್ತಾ ಇದ್ದರೆ ಅಲ್ಲಿಂದ ದೇಹಕ್ಕೆ ವಿಷ ಹರಡುತ್ತೆ ಅಂತಾದರೆ ನೋಡಿ, ಅಲ್ಲಿಂದ ದೇಹಕ್ಕೆ ವಿಷ ಹರಡುತ್ತೆ ಅಂತಾದರೆ ಕತ್ತರಿಸಿ ಎಸೆಯೋದನಂತ. ಹಾಗೆ ನಮ್ಮವನೇ ಒಬ್ಬನೇ ಆಗಿದ್ದರೂ ಕೂಡ, ನಮಗೆ ಅತ್ಯಂತ ಹತ್ತಿರದವನಾಗಿದ್ದರೂ ಕೂಡ, ಅವನಲ್ಲಿ ದೋಷದ ವಿಷಯ ಇದೆ ಅಂತಾದರೆ ಅದು ಉಳಿದವರಿಗೆ ಹರಡೋಕ್ಕಿಂತ ಮುಂಚೆ ಕತ್ತರಿಸು, ಎಸೆಯೋದನ್ನ. ಮೋಹ ಮಾನದಂಡ ಅಲ್ಲ, ನಮ್ಮವರು ಅನ್ನೋದು ಮಾನದಂಡ ಅಲ್ಲ. ಅಲ್ಲಿ ನಮಗೆ ಬೇಕಾದವರು, ಅಯ್ಯೋ ಪಾಪ ನಮಗಿಷ್ಟ, ಇದೆಲ್ಲ ಮಾನದಂಡ ಅಲ್ಲ. ದೋಷ ದೋಷವೇ, ಗುಣ ಗುಣವೇ. ಹಾಗಾಗಿ ನಿನಗಾಗದಿದ್ದರೂ ಅವನು ಸರಿ ಅಂತಾದರೆ ಇಟ್ಕೋ ಅವನನ್ನು, ಅವನಿಗೆ ಅದನ್ನು ಕೊಡಬೇಕಾದನ್ನು ಕೊಡು. ನಿನಗೆ ಹಕ್ಕ ಆದರೂ, ನಿನಗೆ ಬೇಕಾದವರೇ ಆಗಿದ್ದರೂ ಕೂಡ ಅವರಲ್ಲಿ ದೋಷ ಇದ್ದರೆ ಎಲ್ಲಿಡಬೇಕು ಅಲ್ಲಿಡು ಅಂತ. ಮೋಹವನ್ನು ಮಧ್ಯೆ ತರಬೇಡ. ರಾಮನಂತ ರಾಮನೂ ತರಲಿಲ್ಲ, ತರಕ್ಕೆ ವಸಿಷ್ಠರು ಬಿಡಲಿಲ್ಲ. ಒಂದು ಸತಿ ಒಂಚೂರು ತೋರಿಸ್ತಾನೆ ರಾಮ, ಎಲ್ಲಿ ಅಂದರೆ ಶೂರ್ಪಣಖಿ ಮೇಲೆ ಹೆಣ್ಣು ಅಂತ, ಎಷ್ಟಂದ್ರೂ ಹೆಣ್ಣು ಅಂತ. ಹಾಗಾಗಿ ನಿಜವಾಗಿ ಏನು ದಂಡನೆ ಮಾಡಬೇಕಾಗಿತ್ತು ಅದಕ್ಕಿಂತ ಕೆಳಗಡೆ ಬಂದ, ಈ ಕಡೆ ಬಂದ. ಅವಳು ವಧೆಗೆ ಅರ್ಹಳು, ಶೂರ್ಪಣಖಿ. ಪಂಚವಟಿಯ ಪ್ರಕರಣದಲ್ಲಿ ವಧೆಗೆ ಅರ್ಹಳು, ವಧೆ ಮಾಡಬೇಕಾಗಿತ್ತು. ವಧೆ ಮಾಡ್ದೇನೆ ಎಷ್ಟಂದ್ರೂ ಹೆಣ್ಣು ಅಂತ, ಇಷ್ಟೇ ಮಾಡಿಬಿಡು ಅಂತ ಅಂದ. ಆಮೇಲೆ ಏನಾಯ್ತದು? ಅದರ ಮುಂದಿನ ಹೆಜ್ಜೆಗಳೇನು ಯೋಚನೆ ಮಾಡಿ. ತಾಟಕಿಗೂ ಮಾಡ್ತಿದ್ದ ಅದನ್ನೇ, ಅಲ್ಲಿ ವಿಶ್ವಾಮಿತ್ರರು ಬಿಡಲಿಲ್ಲ. ತಾಟಕಿಗೆ
ಹೇಳ್ತಾನೆ ಅವನು. ಅದು ಎಷ್ಟಂದ್ರು ಹೆಣ್ಣು, ನಾನು ಅವಳನ್ನ ಅಂದರೆ ಅವಳು ಇನ್ನು ಮಾಡಿದಾರ ಮಾಡಿ ಕಳಿಸ್ಬಿಡ್ತಾನೆ. ಇಲ್ಲ, ತಪ್ಪು ತಪ್ಪೆ, ಗಂಡಾಗಲಿ ಹೆಣ್ಣಾಗಲಿ ಮಾವಾಗಲಿ ಎಳಿಯಾಗಲಿ ಮತ್ತೊಂದಾಗಲಿ ಏನೇ ಆಗಲಿ. ಅಹಲ್ಯಬಾಯಿ ಕಥೆಯಲ್ಲಿ ಕೇಳ್ತೇವಲ್ಲ ನಾವು, ಎಂಥ ಅದ್ಭುತವಾಗಿದೆ ಅಹಲ್ಯಬಾಯಿಯ ಕಥೆ. ಸ್ವಂತ ಮಗನೇ, ಹೆತ್ತ ಮಗನೇ ಅವನೊಂದು ಕರುವನ್ನು ಕೊಂದ ಅನ್ನೋ ಕಾರಣಕ್ಕೆ ಏನು ರಥ ಓಡಿಸಿ ರಸ್ತೆಯಲ್ಲಿ ಒಂದು ಕರುವಿನ ಮೇಲೆ ರಥ ಓಡಿಸಿ ಕೊಂದ ಅನ್ನೋ ಕಾರಣಕ್ಕೆ ಅವನಿಗೂ ಅದೇ ಬಗ್ಗೆ ಶಿಕ್ಷೆ ವಿಧಿಸ್ತಾಳೆ ಅವಳು. ಹೆಡೆಮರಿ ಕಟ್ಟಿ ರಸ್ತೆಯಲ್ಲಿ ಅದೇ ಸ್ಥಾನದಲ್ಲಿ ಹಾಕಿ, ಎಲ್ಲಿ ಆ ಕರು ಬಿದ್ದಿತ್ತೋ ಅಲ್ಲೇ ಹಾಕಿ ಅವನನ್ನು, ಅವನ ಮೇಲೆ ರಥ ಓಡಿಸಿ ಅಂತ. ರಥ ಓಡಿಸೋಕ್ಕೆ ಸಾರಥಿಗಳು ಯಾರೂ ತಯಾರಾಗಲಿಲ್ಲ ಅಂತ. ಕೊನೆಗೆ ತಾನೇ ರಥದ ವಾಘೆಯನ್ನು ಹಿಡಿದು ಅವಳು ಅದರ ಮೇಲೆ ಓಡಿಸ್ತಾಳೆ ಅಂತ, ಅವನ ಮೇಲೆ ಓಡಿಸೋಕೆ ಅವಳು ಸಿದ್ಧಲಾಗ್ತಾಳೆ ಅಂತ. ಯಾರಾದ್ರೇನು, ಮಗನಾದ್ರೇನು, ತಂದೆ ಆದ್ರೇನು ಅಂತ, ಅದು ತಪ್ಪು ತಪ್ಪೇ ಅಂತ ಪೀಠ ಆ ದಂಡವನ್ನು ವಿಧಿಸ್ತದೆ, ಆ ಶಿಕ್ಷೆಯನ್ನು ವಿಧಿಸ್ತದೆ. ಇದು ಬೇಕು ಅಲ್ಲಿ, ಇದು ಸಾಮಾನ್ಯ ಮನುಷ್ಯನಿಗೆ ಕೂಡ ಬೇಕು ಅಂತ. ಅಲ್ಲಂದ್ರೆ ವಿಭೀಷಣ ಹೇಳ್ಬೋದಾಗಿತ್ತಲ್ಲ, ಎಷ್ಟಂದ್ರೂ ಅಣ್ಣ. ಇಲ್ಲ, ಅಲ್ಲಿ ಅಧರ್ಮ ಇದೆ, ಆ ಕಡೆ ಧರ್ಮ ಇದೆ. ಈ ಅಧರ್ಮವನ್ನು ಅಣ್ಣ ಆಗಿದ್ದರಿಂದ ಅವನು ಏನು ಕನ್ಸೆಷನ್ ಕೊಟ್ಟ ಅಂದರೆ ಅವನನ್ನು ಸರಿ ಮಾಡೋಕ್ಕೆ ಪ್ರಯತ್ನ ಪಟ್ಟವನು. ಎಲ್ಲಿವರೆಗೆ ಅಂದರೆ ಇಲ್ಲಿವರೆಗೆ ಅಂತ. ಯುದ್ಧ ಆಗೇ ಬಿಡುತ್ತೆ ಅಂತಾರೆ, ನಾನು ಅಲ್ಲಿ ನಿನ್ನ ಜೊತೆಗಲ್ಲ ನಾನು. ಅದು ನೋಡಿ ಸ್ಪಷ್ಟತೆ ಅಂದರೆ ಅಂತ. ತ್ಯಾಜ್ಯ ಅಂತ ತ್ಯಾಗ ಮಾಡ್ತಾನೆ ಅವನನ್ನು, ಹಿಂದೆ ಮುಂದೆ ನೋಡೋದಿಲ್ಲ ಅಂತ. ವಿಶ್ವದಬಸರು ಒಂದೇ ತ್ಯಾಗ ಮಾಡ್ತಾರೆ. ಎಳವೆಯಲ್ಲಿ ದಾರಿ ತಪ್ಪಿದಾಗ ಅವನು ಸರಿಯಾಗೋದಿಲ್ಲ ಅಂತ ಅನಿಸಿದಾಗ, ಕುಬೇರನ ಆಸ್ತಿ ಕಿತ್ಕೊಳ್ಳೋಕೆ ಹೊರಟಾಗ ಪರಿಪರಿಯಾಗಿ ಹೇಳ್ತಾರವರು, ಅಲ್ಲ ಅಣ್ಣನ ಆಸ್ತಿ ಕಿತ್ಕೊಳ್ಳೋದು ಸರಿಯಲ್ಲ, ಮಾಡಬೇಡ ಅಂತ. ಇವನು ಸರಿ ಆಗೋದಿಲ್ಲ ಅಂತ ಅನಿಸಿದಾಗ ನಾಶವಾಗಿ ಹೋಗು ಅಂತ ಶಪಿಸಿದರು ಅಂತ. ಮಗ ಅಂತ ಅವ್ರು ಇಟ್ಕೊಳ್ಳಿಲ್ಲ ಮಗವನ್ನು, ನಾಶ ಬರಲಿ ನಿನಗೆ, ನಿನ್ನಂತ ಉಳಿಬಾರದು ಅಂತ ಶಪಿಸಿದರು ಅವರು ಅಂತ. ಹೀಗೆ ನಾವು ಎಲ್ಲಿಂದ ಎಲ್ಲಿಗೆ ಹೋದರೂ ಕೂಡ ಆದರ್ಶ ಏನು ಅಂದರೆ ಮೋಹ ಮಾನದಂಡ ಅಲ್ಲ. ಯಾರು ದೋಷಿ ಯಾರು ದೋಷಿ ಅಲ್ಲ ಅಂತ ನಿರ್ಣಯ ಮಾಡಲಿಕ್ಕೆ ಬೇರೆ ಯಾವುದೂ ಮಾನದಂಡ ಅಲ್ಲ. ನಾವು ನ್ಯಾಯ ನಿರ್ಣಯ ಕೊಡಬೇಕಾದ್ರೆ ಜಾತಿ ನೋಡಿಕೊಡ್ಬಾರ್ದು, ಪ್ರೀತಿ ನೋಡಿಕೊಡ್ಬಾರ್ದು, ಇನ್ನೇನೋ ನೋಡಿಕೊಡ್ಬಾರ್ದು. ಇವತ್ತೆಲ್ಲ ಅಂಥದ್ದೆಲ್ಲ ನಡೆಯುತ್ತೆ ಇವತ್ತು ಅಂತ. ಇವತ್ತಿನ ಸನ್ನಿವೇಶ ಆ ಥರ ಇದೆ ಅಂತ. ನ್ಯಾಯವನ್ನು ನ್ಯಾಯ ಅನ್ನೋ ಕಾರಣಕ್ಕೆ ಕೊಡೋದಿಲ್ಲ ಅಂತ, ಬೇರೆ ಬೇರೆ ಕಾರಣಕ್ಕೆ ಕೊಡ್ತಾರೆ ಅಂತ. ಅನ್ಯಾಯವೇ ಆಗೋದದು ಅಂತ. ಅದಲ್ಲ ಅಂತ. ಅದು ಸರಿ ಇದ್ದರೆ ಸರಿ, ತಪ್ಪಿದ್ರೆ ತಪ್ಪು. ಯಾರು ಮಾಡಿದ್ರು ತಪ್ಪು, ನೀನು ಮಾಡಿದ್ರು ತಪ್ಪು, ನಾನು ಮಾಡಿದ್ರು ತಪ್ಪು ಎನ್ನುವ ನೈಷ್ಠೂರ್ಯವನ್ನು ಆ ಮಹಾಪಾತ್ರಗಳು, ಆ ಮಹಾನಾಯಕರುಗಳು ತೋರಿಸಿದ್ದಾರೆ. ಅವರೆಲ್ಲರೂ ಒಂಚೂರು ತೋರಿಸ್ತಾ ಇದ್ದೆ, ಪರಿಣಾಮ ಆಗಿದೆ ಕೂಡಲೇ ಅದರದ್ದು, ಅನರ್ಥವಾಗಿದೆ ಅದರ ನಂತರ. ಹಾಗಾಗಿ ಮಾನದಂಡ ಜ್ಞಾನ, ಮಾನದಂಡ ಮೋಹ ಅಲ್ಲ. ಮಾನದಂಡ ಸತ್ಯ ಅಂತ. ಅಲ್ಲಿ ನಿಜ ಯಾವುದು ಅದು ಮಾನದಂಡ. ನಮ್ಮ ಸಂಬಂಧಗಳು, ನಮ್ಮ ಪೂರ್ವಾಗ್ರಹಗಳು, ನಮ್ಮ ರಾಗದ್ವೇಷಗಳು ಇದ್ಯಾವುದು ಮಾನದಂಡ ಆಗಬಾರ್ದು. ಹಾಗಾಗಿ ನೀವು ಈ ನಮ್ಮ ಮಾತುಗಳನ್ನು ಕೇಳಿ ಅಥವಾ ನೀವು ಎಲ್ಲ ಬೇರೆ ಕಡೆ ನೋಡಿ, ನೀವು ಇಲ್ಲ ನಾವು ಒಳ್ಳೆಯವ್ರ ಸಂಘ ಮಾಡಬೇಕು, ನಾನು ಕೆಟ್ಟವರಿಂದ ದೂರ ಇರಬೇಕು ಅನ್ಬೇಕಾದ್ರೆ ಒಳ್ಳೆಯವರು ಕೆಟ್ಟವರನ್ನು ವಿಭಜನೆ ಮಾಡಬೇಕಲ್ಲ. ಆಗ ಈ ಜವಾಬ್ದಾರಿನ ಇಟ್ಕೊಳ್ಳಿ. ಯಾವ ಜವಾಬ್ದಾರಿ ಅಂದರೆ ಅವನು ನಿಜವಾಗಿ ಆಗ ಅಥವಾ ನನಗಿರೋ ಪೂರ್ವಾಗ್ರಹದಿಂದ ಹಾಗೆ ಕಾಣ್ತಾ ಇದೆಯಾ ಅದು ಅಂತ. ನನ್ನ ಮಗ ಆಗಿದ್ದರಿಂದ ಅದೇ ಇದು ಕೃಷ್ಣ ಪಿಬತ್ತಿ ಆಯ್ತದು ನ ದೋಷ ಕೌಶಿಕೋಬ್ರವೀತ್ ಅಂತ ಅವನು ಹೇಳಿದ. ನಾನು ಅವತ್ತೊಂದು ಕತೆ ಹೇಳಿದ್ವಲ್ಲ, ಊರಿಗೆ ಒಂದೇ ಜೋಯಿಸ್ರಿದ್ರು ಅಂತ, ಶಾಸ್ತ್ರಗಳಿದ್ರು ಅಂತ. ಮತ್ತೆಲ್ಲ ಅಲ್ಲಿ ಪಾಪ ಗೊಲ್ರು ಮತ್ತೊಬ್ಬರು ಅವರು ಇವರೆಲ್ಲ ಇದ್ರು ಅಂತ. ಆ ಗೌಡನ ಮಗ ನಾಯಿ ಹಾಲು ಕುಡಿದ್ಬಿಟ್ಟ. ಅದಕ್ಕೆ ಪರಿಹಾರ ಹೇಳಿದರು, ಚಿನ್ನದ ನಾಯಿಯನ್ನು ಭಟ್ರಿಗೆ, ಆ ಊರಲ್ಲಿರೋ ಭಟ್ರಿಗೆ ದಾನ ಕೊಡಬೇಕು ಅಂತ ಪರಿಹಾರ ಹೇಳಿದರು. ಅವನು ಕೊಟ್ಟ, ಪಾಪ ಗೌಡ ಕೊಟ್ಟ. ಅದನ್ನ ಇನ್ನೊಂದು ದಿನ ಏನಾಯಿತು ಅಂದರೆ ಮತ್ತೊಂದು ನಾಯಿ ಹಾಲನ್ನು ಇವನು ಮಗನೇ ಕುಡಿದ್ಬಿಟ್ಟ ಅಂತಾರೆ. ಈ ಆ ಭಟ್ರ ಮಗನೇ ಕುಡಿದ್ಬಿಟ್ಟು ಈಗೇನು ಮಾಡೋದು, ಇಡೀ ಊರು ಬಂದು ಕೂತ್ಕೊಂಡ್ಬಿಡ್ತು. ಅದು ಈಗ ನೀವು ಚಿನ್ನದ ನಾಯಿ ದಾನ ಕೊಡಬೇಕು, ಅದು ನೋಡಬೇಕಾಗಿದೆ, ಊರಿನವ್ರಿಗೆ ಅದನ್ನೆಲ್ಲ ಕೊಡಬೇಕಲ್ಲ. ಅದಕ್ಕೆ ಅವನು ಹೇಳಿದ, ಅವರವರಿಗೆ ಪರಿಹಾರಗಳನ್ನೆಲ್ಲ ಹೇಳಬಾರ್ದಪ್ಪ, ಸ್ವಯಂ ವೈದ್ಯ ಮಾಡ್ಕೊಳ್ಬಾರ್ದು, ಸ್ವಯಂ ಜ್ಯೋತಿಷ್ಯ ಹೇಳಬಾರ್ದು, ಸ್ವಯಂ ಅದು ಆಚೆ ಊರಿನ ಇನ್ನೊಂದು ಶಾಸ್ತ್ರಗಳಿದ್ದಾರೆ, ಅವ್ರನ್ನ ಕೇಳ್ಕೊಂಬರ್ತೇನೆ ಅಂತೇಳಿ ಅವ್ರ ಅಡ್ರೆಸ್ ಕೊಡದೆ ಇವರು ಯಾರಿಗೂ ಒಬ್ಬನೇ ಹೋಗಿದ್ದು. ಹೋಗಿ ಎಲ್ಲೂ ಹೋಗಿದ್ದಲ್ಲ, ಊರ ಹೊರಗಡೆ ಕಾಡಲ್ಲಿ ಯಾವುದೋ ಒಂದು ಬಂಡೆ ಮೇಲೆ ಕೂತ್ಕೊಂಡು ಶ್ಲೋಕ ಬರೆದಿದ್ದು ಹೊಸ್ತಾಗಿ. ವಾಸರೋ ಯದಿ ಸೋಮಸ್ಯ, ಅದು ಸೋಮವಾರ ಆಗಿದ್ರೆ ಅಂತ. ಅದು ನಾಯಿ ಹಾಲು ಕುಡಿದಿದ್ದು ಸೋಮವಾರ ಆಗಿದ್ರೆ ಅಂತ. ಶ್ಯಾಮಲ ಇದು ವಾ ಶನಿ, ಆ ಯಾವ ನಾಯಿ ಹಾಲು ಕುಡಿದಿದೆಯೋ ಆ ನಾಯಿ ಕಪ್ಪಾಗಿದ್ರೆ ಅದು. ಇದು ಕೃಷ್ಣ ಪಿಬತ್ತಿ ಆಯ್ತದು, ಕೃಷ್ಣ ಕುಡಿದ್ರೆ ಅಂತ. ನಿನ್ನ ಮಗ ಕೃಷ್ಣ ಅಂದರೆ ನ ದೋಷ, ದೋಷ ಇಲ್ಲ. ಕೌಶಿಕೋಬ್ರವೀತ್, ಹಾಗಂತ ಕೌಶಿಕರು ಹೇಳಿದ್ದಾರೆ ಅಂತ ಶ್ಲೋಕ ಬರ್ಕೊಂಬಂದು ತೋರಿಸ್ಬಿಟ್ನಂತೆ ಅವರಲ್ಲಿ. ನೋಡಿ, ನಾಯಿ ಕಪ್ಪಿದೆ, ಅದು ಸೋಮವಾರ ಕುಡಿದಿದ್ದದು, ಹಾಲು ಕುಡಿದಿದ್ದು ಸೋಮವಾರ. ಅದು
ನಾಯಿ ಕಪ್ಪಿದೆ, ಶ್ಯಾಮಲ ಇದಿವಾಶ್ವಿನಿ, ನಾಯಿ ಕಪ್ಪಿದೆ ಅಲ್ಲಿ. ಮತ್ತು ಇದು ಕೃಷ್ಣ ಪ್ರವೃತ್ತಿ ಆಯ್ತದ್ದು. ಆ ಕೃಷ್ಣ ಕುಡಿದ್ರೆ ಮಾತ್ರ ಈ ಕ್ಲಾಸ್ ಬರೋದು ಅಂತ. ಆ ಕ್ಲಾಸ್ ಯಾಕೆ ಬಂತಂದರೆ ಊರಲ್ಲಿ ಮತ್ತಾರು ಇನ್ಯಾರು ಕುಡಿದ್ರೆ, ಈಗ ಕಪ್ಪು ನಾಯಿ ಹಾಲನ್ನ ಸೋಮವಾರ ಮತ್ತಾರು ಕುಡಿದ್ರೆ ದೋಷ ಇದೆ. ಅದಕ್ಕೆ ಅವು ನಾಯಿ ಚಿನ್ನದ ನಾಯಿ ದಾನ ಕೊಡಲೇಬೇಕು. ಆಗ ಈ ನನ್ನ ಮಗ ಕುಡಿದ್ರೆ ಮಾತ್ರ ನ ದೋಷ. ಕೌಶಿಕರು ಹೇಳಿದ್ದಾರೆ ಅಂತ ಶ್ಲೋಕ ಬರ್ಕೊಂಬಂದ್ಬಿಟ್ಟಂತೆ. ಇವನೇ ಒಂದು ಶ್ಲೋಕ ಬರ್ಕೊಂಬಂದ್ಬಿಟ್ಟು. ಇಂಥ ಶ್ಲೋಕಗಳು ತುಂಬ ಇದೆ ಶಾಸ್ತ್ರಗಳಲ್ಲಿ ಅಥವಾ ಎಷ್ಟೋ ಗ್ರಂಥಗಳಲ್ಲಿ. ಪ್ರಕ್ಷಿಪ್ತ ಅಂತ ಹೆಸರು ಅದಕ್ಕೆ. ಬಂದು ಸೇರ್ಕೊಂಡಿದ್ದಾವೆ ಅಂಥದ್ದೆಲ್ಲ ಅಂತ ಅವ್ರವ್ರು ಸೇರಿಸ್ಬಿಟ್ಟಿದ್ದಾರೆ ಅಂತ, ಅವ್ರವ್ರ ಪೂರ್ವಾಗ್ರಹಗಳಿಂದ ಅಂತ. ಇಲ್ಲಿ ಅದಲ್ಲ ಅಂತ, ಅದು ನನ್ನ ಮಗ ಆದ ದೋಷ ಇಲ್ಲ ಅಂತ. ಇದು ಕೃಷ್ಣ ಪ್ರವೃತ್ತಿ ಆಯ್ತದ ಶ್ಲೋಕ. ನನ್ನ ಮಗ ಕೃಷ್ಣ ಕುಡಿದ್ರೆ ದೋಷ ಇಲ್ಲ ಅಂತ ಕೌಶಿಕರು ಹೇಳ್ತಾರೆ. ಯಾವುದು ಕೃತಯುಗದ ತ್ರೇತಾಯುಗದ ಕೌಶಿಕರು ಈ ಕಲಿಯುಗದಲ್ಲಿ ಈ ಭಟ್ರಿಗೊಂದು ಮಗ ಕೃಷ್ಣ ಅಂತ ಹುಟ್ಟುತ್ತಾನೆ, ಅವನು ಸೋಮವಾರ ಕಪ್ಪು ನಾಯಿ ಹಾಲನ್ನು ಕುಡಿತಾನೆ, ಕುಡಿದ್ರೆ ದೋಷ ಇಲ್ಲ ಅಂತ ಹೇಳಿದರು ಆಗ್ಲವರು. ನೋಡಿ ಹೇಗಿದೆ ಅಂತ. ಇದಲ್ಲ ಅಂತ. ಹಾಗಾಗಿ ಈ ಜವಾಬ್ದಾರಿ ನಮಗಿದೆ ವಿವೇಚನೆ ಮಾಡುವಾಗ. ಇದನ್ನು ಬಿಟ್ಟು ನಾವು ನಮ್ಮ ಪೂರ್ವಾಗ್ರಹಗಳನ್ನು ಬಿಟ್ಟು ಹೊರಗೆ ನಿಂತು ನಮ್ಮ ಕಣ್ಣಿಂದ ನೋಡದೆ ಮೂರನೇ ಕಣ್ಣಿಂದ ನೋಡಿ, ಮೂರನೇವರ ಕಣ್ಣಿಂದ ನೋಡಿದಾಗ ನೋಡಿ ನಿರ್ಣಯ ಮಾಡಬೇಕಾಗತ್ತೆ, ಸರಿ ಯಾವುದು ತಪ್ಪು ಯಾವುದು ಅಂತ. ಹಾಗೆ ನಿಷ್ಪಕ್ಷಪಾತ ನಿರ್ಣಯವನ್ನು ಮಾಡುವಾಗ ನಾವೆಲ್ಲರೂ ಕೂಡ, ನಾವು ಪ್ರತಿಯೊಬ್ಬರೂ ನ್ಯಾಯಮೂರ್ತಿಗಳಾಗಬೇಕಾಗತ್ತೆ. ರಾಮನ ಹಾಗೆ ಧರ್ಮಮೂರ್ತಿಗಳಾಗಬೇಕಾಗತ್ತೆ ನಾವು. ಹರೇ ರಾಮ್.